ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಪ್ರವೀಣ್ ಆಚಾರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಕ್ಷನ್ ಪ್ರೋದ ಒಂದು ಹೆಲ್ಮೆಟ್ ಮೌಂಟ್ನ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಮಾಡ್ತಿದ್ದೀನಿ. ನೀವೇನಾದರೂ ಬ್ಲಾಗರ್ಸ್ ಆಗಿದ್ದರೆ ಅಥವಾ ಮೋಟೋ ಬ್ಲಾಗರ್ಸ್ ಆಗಿದ್ದರೆ ಈ ಒಂದು ಹೆಲ್ಮೆಟ್ ಮೌಂಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಹತ್ರ ಆ್ಯಕ್ಷನ್ ಕ್ಯಾಮ್ರಾ ಇತ್ತು ಅಂದರೆ ಇದನ್ನು ನಿಮ್ಮದು ಹೆಲ್ಮೆಟ್ ಆಗಿರ್ಬೋದು ಅಥವಾ ಬೇರೆ ಒಂದು ನಿಮ್ಮ ಗಾಡಿಗೆ ಇದನ್ನು ಮೌಂಟ್ ಮಾಡಿಕೊಂಡು ಆರಾಮಾಗಿ ಒಂದೊಳ್ಳೆ ವಿಡಿಯೋನ ಇದರಲ್ಲಿ ರೆಕಾರ್ಡ್ ಮಾಡ್ಕೋಬೋದು ಈ ಒಂದು ಹೆಲ್ಮೆಟ್ ಮೌಂಟಲ್ಲಿ. ಸೊ ಬನ್ನಿ ಇನ್ನೇಕ್ತರ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಯಾಕೆಂದರೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪರ್ಪಸ್ಗೋಸ್ಕರ ಇದನ್ನು ಆಲ್ರೆಡಿ ನಾನು ಅಲ್ಲೇ ಬಾಕ್ಸ್ ಓಪನ್ ಮಾಡಿದ್ದೀನಿ. ಸೊ ಅದರಿಂದ ಪ್ರಾಬ್ಲಮ್ ಎಲ್ಲ ಕರೆಕ್ಟಾಗಿರುತ್ತೆ, ಸರಿನಾ. ಈ ಬಾಕ್ಸ್ ಮೇಲೆ ಏನಪ್ಪ ಅಂದರೆ ಇದು ಬಿಲ್ ಮತ್ತು ನಮ್ಮೊಂದು ಅಡ್ರೆಸ್ ಆಗಿರುತ್ತೆ, ಅಷ್ಟೇ, ಬೇರೆ ಇನ್ನೇನಿರಲ್ಲ. ಸೊ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಕವರ್ ಸಿಗುತ್ತೆ. ಸೊ ಇದನ್ನು ಒಳ್ಳೆ ಒಂದು ಪ್ಯಾಕಿಂಗ್ ಮಾಡಿದರು. ಸೊ ಇದ್ರೊಳಗಡೆ ಇದ್ದಂತಹ ಒಂದಷ್ಟು ಸೇಫ್ಟಿ ಇಟ್ಟಿದ್ರಂಥ ಈ ಬಬಲ್ಸ್ ಥರ ಇರುತ್ತಲ್ಲ ಅದರ ಥರ ಇತ್ತು. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಳ್ಳೆ ಕವರ್ಲಿ ಇದನ್ನು ಫುಲ್ಲಾಗಿ ಇದು ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲೆ ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಷನ್ ಪ್ರೋ ಅಂತ, ನೀವು ಕಾಣಿಸ್ತಾ ಇರ್ಬೋದು. ಒಂದೊಳ್ಳೆ ಹೆಲ್ಮೆಟ್ ಮೌಂಟ್ ಆಗಿರುತ್ತೆ. ಸೊ ಇದನ್ನು ನೀವು ಏನಾದ್ರೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಬಾರ್ ಕೋಡ್ ಇದೆ, ನಿಮ್ಮೊಂದು ಮೊಬೈಲ್ ಆರಾಮಾಗಿ ಸ್ಕ್ಯಾನ್ ಮಾಡ್ತು ಅಂದರೆ ಡೀಟೇಲ್ಸ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಅವರೊಂದು ಇಂಟ್ರೊಡಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಏನು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಬನ್ನಿ ಇದನ್ನು ಓಪನ್ ಮಾಡೋಣ, ಇದರೊಳಗಡೆ ಏನಿದೆ ಅಂತ ನೋಡೋಣ. ಸೊ ಓಪನ್ ಮಾಡ್ತು ಅಂತಂದರೆ ನಿಮಗೆ ನೋಡೋದಕ್ಕೆ ಇಷ್ಟು ಸಿಗುತ್ತೆ ಥಿಂಗ್ಸು. ಇದೊಂದಿರುತ್ತೆ ಮತ್ತು ಇದೊಂದು ಜೆ ಮೌಂಟ್ ಅಂತ ಕರೀತಾರೆ ಇದನ್ನು. ಈ ಜೆ ಮೌಂಟ್ ಒಂದು ಇರುತ್ತೆ. ಸೊ ಇದನ್ನು ಆರಾಮಾಗಿ ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೋಬೋದು. ಸೊ ನೀವು ಡಿಸ್ಪ್ಲೇಲಿ ನೋಡ್ತಿದ್ದೀರಾ, ಈ ರೀತಿಯಾಗಿ ನಮ್ಮೊಂದು ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೋಬೋದು. ಒಂದೊಳ್ಳೆ ಕ್ವಾಲಿಟಿ ಆಗಿದೆ. ಇದು ರಬ್ಬರ್ ಇರುತ್ತೆ, ಪೂರ ಇದು ರಬ್ಬರು ಮತ್ತು ಗ್ರಿಪ್ಪಾಗಿ ಕೂತ್ಕೊಳ್ಳೋಕ್ಕೆ ಇದಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇದೇ ಮೇಯ್ನಾಗಿ ಆ್ಯಕ್ಷನ್ ಕ್ಯಾಮ್ರಾದ ಒಂದು ಪಿಕ್ಟಾಗಿ ಕೂತ್ಕೊಳ್ಳೋಕ್ಕಂಥ ಗಾರ್ಡ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಈ ಜೆ ಮೌಂಟನ್ನು ಇಲ್ಲಿ ಆಲ್ರೆಡಿ ಇಲ್ಲಿ ನಟ್ ಹಾಕ್ಬಿಟ್ಟು ಫುಲ್ಲು ಟೈಟ್ ಮಾಡಿಬಿಟ್ಟಿದ್ದಾರೆ, ಸ್ಕ್ರೂ ಹಾಕ್ಬಿಟ್ಟು. ಸೊ ಜಸ್ಟ್ ನಾವು ಇದನ್ನು ಹಿಂಗೆ ಹಾಕಿ ಮೂವ್ ಮಾಡಿಬಿಟ್ರೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ನೀವು ಗಮನಿಸ್ತಿದ್ದೀರಾ, ಈ ರೀತಿಯಾಗಿ ಹಿಂಗೆ ಹಾಕ್ಬಿಟ್ರೆ ಕೂತ್ಕೊಳ್ಳುತ್ತೆ ಆರಾಮಾಗಿ. ಸೊ ನನ್ನ ಹತ್ರ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇದೆ ನಾನು ಯೂಸ್ ಮಾಡೋವಂಥದ್ದು. ಸೊ ನೀವು ಗಮನಿಸ್ತಾ ಇದ್ದೀರಾ, ಈ ಆ್ಯಕ್ಷನ್ ಕ್ಯಾಮ್ರಾನ ಇಲ್ಲಿ ಫಿಟ್ ಮಾಡ್ತೀನಿ ನಾನು, ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ತೋರಿಸ್ಕೊಳ್ಳೋಕ್ಕೆ. ಸೊ ಇದನ್ನು ಸ್ಕ್ರೂ ಲೂಸ್ ಮಾಡಿ ರಿಮೂವ್ ಮಾಡೋಣ. ಸೊ ನನ್ನ ಹತ್ರ ಆಲ್ರೆಡಿ ಒಂದಿತ್ತು, ಬಟ್ ಆದರೆ ಹೆಲ್ಮೆಟ್ ಮೌಂಟ್ ಒಂದು ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಇರಲಿ ಅಂತ ಬೈ ಮಾಡಿರೋದು ಅಷ್ಟೇ. ಸೊ ನಿಮ್ಗೇನಾರು ಯೂಸ್ ಆಗುತ್ತೆ ಅಂದರೆ ಆರಾಮಾಗಿ ಬೈ ಮಾಡ್ಕೊಂಡು ಯೂಸ್ ಮಾಡಿ. ಜಸ್ಟ್ ನಾವು ಹೆಲ್ಮೆಟ್ ಮೌಂಟ್ನ ಯಾವ ರೀತಿ ಇದು ಮಾಡ್ತೀವಿ ಆ ರೀತಿಯಾಗಿ ಮಾಡ್ಬೋದು. ಅಥವಾ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಕೆಲವು ಅಸೆಸರೀಸ್ ಕೊಟ್ಟಿರ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಮೌಂಟ್ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅದರ ಒಂದು ಹೆಲ್ಪಿಂದ ಆರಾಮಾಗಿ ನೀವು ಜೋಡಿಸ್ಕೋಬೋದು. ಸ್ವಲ್ಪ ಥ್ರೆಡ್ ಇರುತ್ತೆ, ಆರಾಮಾಗಿ ಥ್ರೆಡ್ ಒಳಗಡೆ ಈ ಒಂದು ಸ್ಕ್ರೂನ ಅಥವಾ ಈ ಒಂದು ಗಾಲಿ ಥರ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ನಾವು ಸ್ಕ್ರೂ ಮಾಡ್ಕೋಬೇಕಾಗತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಇಷ್ಟೇ. ಇದನ್ನು ಇಷ್ಟು ಮಾಡಿಬಿಟ್ಟು ಫುಲ್ ಟೈಟ್ ಮಾಡಿಬಿಡ್ತು ಅಂದರೆ ಹೆಲ್ಮೆಟ್ಗೆ ಈ ರೀತಿಯಾಗಿ ಅಟ್ಯಾಚ್ ಆಗಿರುತ್ತೆ. ನಮ್ಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಈ ರೀತಿಯಾಗಿ ಕೂರಿಸ್ಕೋಬೋದು. ನೀವು ಗಮನಿಸ್ತಾ ಇದ್ದೀರಾ, ಫುಲ್ ಪಿಟ್ಟಾಗಿ ಕೂತ್ಕೊಳ್ಳುತ್ತೆ, ಏನು ಸಮಸ್ಯೆ ಇಲ್ಲ. ಸೊ ಇದನ್ನು ಟೈಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾದಂಥ ಒಂದು ದಾರ ಥರ ಇರೋದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈ ರೀತಿ ಇದರೊಳಗಡೆ ತೋರಿಸಿ ನೀವು ನೋಡ್ತಿದ್ದೀರಾ, ಜಸ್ಟ್ ಹಿಂಗೆ ಎಳೆದು ಇಲ್ಲಿದೆ ನೋಡಿ, ಈ ಲಾಕ್ನಿಂಗ ಕ್ಲಿಕ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ, ಫುಲ್ ಫಿಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ರೀತಿಯಾಗಿ ಟೈಟ್ ಬೇಕೋ ಅದನ್ನು ನಿಮ್ಮ ಹೆಲ್ಮೆಟಾಗೆ ಆರಾಮಾಗಿ ಜೋಡಿಸಿ ಮಾಡ್ಕೋಬೋದು. ಸೊ ಇದನ್ನು ನಾನು ಒಂದು ಹೆಲ್ಮೆಟ್ಗೆ ಮೌಂಟ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಮೌಂಟ್ ಮಾಡಿದ್ದೀನಿ ಅಂತ ನೋಡ್ಕೊಬನ್ನಿ. ಸೊ ಇದನ್ನು ಆರಾಮಾಗಿ ನೀವು ಈ ರೀತಿಯಾಗಿ ಮೌಂಟ್ ಮಾಡ್ಕೋಬೋದು. ಸೊ ನೀವೆಲ್ಲರೂ ಟ್ರಾವೆಲ್ ಆಯಿತು ಅಂದರೆ ಅಥವಾ ಮೋಟೋ ವ್ಲಾಗ್ ಮಾಡ್ತಿತ್ತು ಅಂತಂದರೆ ಆರಾಮಾಗಿ ಈ ಒಂದು ಮೌಂಟ್ನ ಸಹಾಯದಿಂದ ಒಂದೊಳ್ಳೆ ಪಿಕ್ಚರ್ ಅಥವಾ ವಿಡಿಯೋವನ್ನು ನೀವು ರೆಕಾರ್ಡ್ ಮಾಡ್ಕೋಬೋದು ನಿಮ್ಮೊಂದು ಆ್ಯಕ್ಷನ್ ಕ್ಯಾಮ್ರಾದಿಂದ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಹೆಲ್ಮೆಟ್ನ ಮೌಂಟ್ ಬಗ್ಗೆ. ತುಂಬಾ ಒಂದು ಇಂಟ್ರೆಸ್ಟ್ ಆಗಿದೆ. ನಿಮಗೇನಾದ್ರೂ ಬೇಕು ಅನಿಸಿದ್ರೆ ಈ ಒಂದು ಮೌಂಟ್ನ ತೊಗೋಬೋದು. ಇದರ ಬೆಲೆ 499 ರೂಪಾಯಿಗೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ, ಫ್ರೀ ಡೆಲಿವರಿ ಇದೆ. ನೀವೇನು ನಿಮ್ಮ ಒಂದು ಫ್ರೆಂಡ್ಸ್ ಬ್ಲಾಗರ್ ಆಗಿತ್ತು ಅಂದರೆ ಅಥವಾ ಒಂದು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಿತ್ತು ಅಂದರೆ ಅವ್ರಿಗೆ ಈ ಒಂದು ಮೌಂಟ್ನ ಸಜೆಸ್ಟ್ ಮಾಡಿ ಅಥವಾ ಈ ಒಂದು ವಿಡಿಯೋನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.